ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ ಅನುವಪ್ಪುದೊಂದೊಂದು ರೋಗಕ್ಕೊಂದೊಂದು ನಿನಗಮಂತೆಯೇ 100 ನೀತಿ ಸೂತ್ರಗಳಿರಲು ಅನುವನರಿವುದೇ ಜಾಣು ಮಂಕುತಿಮ್ಮ. ಚಂದ್ರು, ನಮಗೆ ಈ ಮನೆಯಲ್ಲೇ ಎಲ್ಲ ಒಂದಿಷ್ಟು ಏನಾದರೂ ಚಿಕಿತ್ಸೆ ಮಾಡಬೇಕಾದ್ರೆ ಒಂದೊಂದು ರೋಗಕ್ಕೆ ಒಂದೊಂದು ಔಷಧಿ ಕೊಡ್ತಾರೆ. ಈಗ ಏನೋ ನಿಮಗೆ ಅಸಿಡಿಟಿ ಆಗಿದೆ ಅಂತಂದರೆ ಜೀರಿಗೆ ನೀರು ಕುಡಿ ಅಂತ ಹೇಳ್ತಾರೆ, ಶೀತ ಆಗಿದೆ ಅಂತಂದರೆ ಸ್ವಲ್ಪ ಬೆಚ್ಚಗಿರೋದೇನಾದ್ರು ಕುಡಿ ಅಂತ ಹೇಳ್ತಾರೆ. ಹೀಗೆ ಸೊ ನಮ್ಮ ಮನೆಯಲ್ಲಿರೋ ಪದಾರ್ಥಗಳೇ ನಮ್ಮ ದೇಹಕ್ಕೆ ಒಂದೊಂದು ರೋಗಕ್ಕೆ ಒಂದೊಂದು ರೀತಿ ಇರುತ್ತೆ. ಸೊ ಎಲ್ಲದಕ್ಕೂ ಬಳಸೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೊಂದು ನೀತಿಗಳು ಸೂತ್ರಗಳೆಲ್ಲ ಇರುತ್ತೆ, ಎಷ್ಟೋ ಸ್ಮೃತಿಗಳೆಲ್ಲ ಬಂದಿದೆ ನಮ್ಮ ಜೀವನ ಪದ್ಧತಿ ಹೀಗಿರಬೇಕು ಅಂಥೇಳಿ. ಆದರೆ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಅದು ಹೊಂದತ್ತೆ ಅಂತಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋದ್ರೇ ಆಗ ನಮ್ಮ ಜೀವನ ತುಂಬ ಸುಗಮವಾಗಿರುತ್ತೆ, ಒಂದು ರಸಭರಿತವಾಗಿರುತ್ತೆ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಸ್ಮೃತಿಯಲ್ಲಿ ಯಾವುದೋ ಒಂದು ನೀತಿಯಲ್ಲಿ ಹಿಂಗೆ ಹೇಳ್ಬಿಟ್ಟಿದೆ ಅಂದರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತಲ್ಲ, ಅದನ್ನು ಯೋಚನೆ ಮಾಡಬೇಕು. ನಾವು ನಮ್ಮ ವಿವೇಕವನ್ನು ಸ್ವಲ್ಪ ಬಳಸಿ ನಮ್ಮ ಒಂದು ಅವಶ್ಯಕತೆಗೆ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ನಮಗೆ ಯಾವ ಸೂತ್ರವನ್ನು ಬಳಸಿದ್ರೆ ನಮಗೆ ಸರಿ ಹೋಗುತ್ತೆ, ಯಾವುದನ್ನು ಬಳಸಿದ್ರೆ ಸರಿ ಹೋಗಲ್ಲ, ಇದೇ ರೀತಿ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.